ಬರೆಯುವುದೆಂತು ಕಳೆದಿರೋ ದಿನಗಳನ್ನು ಎದೆಯ ತಂತು ಬಿಡಿದಿರೋ ಕ್ಷಣಗಳನ್ನು ಅಗಳಿಕೆಯಾಗಿ. ಸೊ ಹೆಚ್ಚಾಗಿ ನಾವು ನಮ್ಮ ಟೈಮನ್ನು ಫ್ರೆಂಡ್ಸ್ಗಳ ಜೊತೆನೇ ಕಳೀತಾ ಇರ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಫ್ರೆಂಡ್ಸ್ಗಳ ಜೊತೆ ಇಂಗ್ಲೀಷಲ್ಲಿ ಹೇಗೆ ಮಾತಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಒನ್, ಏನು ನಡೀತಾ ಇದೆ, ವಾಟ್ಸ್ ಗೋಯಿಂಗ್ ಆನ್. ಇವತ್ತಿನ ಪ್ಲ್ಯಾನ್ ಏನು, ವಾಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ. ಯಾವ ರೆಸ್ಟೋರೆಂಟ್ಗೆ ಹೋಗೋಣ, ವಿಚ್ ರೆಸ್ಟೋರೆಂಟ್ ಶುಡ್ ವಿ ಗೋ ಟು. ಇವತ್ತು ನಾನು ಟ್ರೀಟ್ ಕೊಡ್ತೀನಿ, ಐ ವಿಲ್ ಟ್ರೀಟ್ ಟುಡೇ. ಇವತ್ತು ಫೋಟೋ ತೆಗೆದುಕೊಳ್ಳೋಣ, ಲೆಟ್ಸ್ ಟೇಕ್ ಫೋಟೋಸ್ ಟುಡೇ. ಎಲ್ಲಿ ಸಿಗೋಣ ಅಥವಾ ಎಲ್ಲಿ ಭೇಟಿ ಆಗೋಣ ಅಂತ ಕೇಳುವಾಗ ವೇರ್ ಶಾಲ್ ವಿ ಮೀಟ್, ವೇರ್ ಶಾಲ್ ವಿ ಮೀಟ್. ಯಾವ ಹಾಡು ಆಡೋಣ, ವಿಚ್ ಸಾಂಗ್ ಶುಡ್ ವಿ ಸಿಂಗ್, ವಿಚ್ ಸಾಂಗ್ ಶುಡ್ ವಿ ಸಿಂಗ್. ನೀನು ತುಂಬ ತಡ ಮಾಡ್ತಿದ್ದೀಯಾ ಅಥವಾ ಸಮಯ ತೆಗೆದುಕೊಳ್ತಿದ್ದೀಯಾ ಅಂತ ಹೇಳುವಾಗ ಯು ಆರ್ ಟೇಕಿಂಗ್ ಟೂ ಲಾಂಗ್, ಯು ಆರ್ ಟೇಕಿಂಗ್ ಟೂ ಲಾಂಗ್. ನೀನು ಏನು ತೊಗೊಳ್ತೀಯಾ, ಚಹಾ ಅಥವಾ ಕಾಫಿ. ವುಡ್ ಯು ಲೈಕ್ ಸಮ್ ಟೀ ಆರ್ ಕಾಫಿ, ವುಡ್ ಯು ಲೈಕ್ ಸಮ್ ಟೀ ಆರ್ ಕಾಫಿ. ರಾತ್ರಿ ಆಗಿದೆ, ಮನೆಗೆ ಹೋಗೋಣ, ಲೆಟ್ಸ್ ಗೋ ಹೋಮ್, ಇಟ್ಸ್ ನೈಟ್. ನಾಳೆ ಸಿಗೋಣ, ಟೈಮ್ ಇಲ್ಲ ಅಂತ ಹೇಳುವಾಗ ಲೆಟ್ಸ್ ಮೀಟ್ ಟುಮಾರೋ, ಹ್ಯಾವ್ ನೋ ಟೈಮ್ ಟುಡೇ, ಲೆಟ್ಸ್ ಮೀಟ್ ಟುಮಾರೋ, ಹ್ಯಾವ್ ನೋ ಟೈಮ್ ಟುಡೇ. ಇವತ್ತಿನ ದಿನನ ನೆನಪಿನಲ್ಲಿ ಇಟ್ಕೊಳ್ಳೋ ಹಾಗೆ ಮಾಡೋಣ ಅಂತ ಫ್ರೆಂಡ್ಸ್ ಜೊತೆ ಹೇಳುವಾಗ ಲೆಟ್ಸ್ ಮೇಕ್ ಟುಡೇ ಅ ಮೆಮೊರೇಬಲ್ ಒನ್. ನೀನು ಯಾಕೆ ಒಂದೆರಡು ದಿನ ರಜೆ ತೆಗೆದುಕೊಳ್ಬಾರ್ದು ಅಂತ ಫ್ರೆಂಡ್ಗೆ ಕೇಳುವಾಗ ವೈ ಕಾಂಟ್ ಯು ಟೇಕ್ ಅ ಕಪಲ್ ಆಫ್ ಡೇಸ್ ಆಫ್, ವೈ ಕಾಂಟ್ ಯು ಟೇಕ್ ಅ ಕಪಲ್ ಆಫ್ ಡೇಸ್ ಆಫ್. ಕಪಲ್ ಆಫ್ ಡೇಸ್ ಅಂದರೆ ಒಂದೆರಡು ದಿನ. ನಿಮ್ಮ ಇವತ್ತಿನ ದಿನ ಹೇಗಿತ್ತು, ಹೌ ವಾಸ್ ಯುವರ್ ಡೇ. ಅವಳು ಮದುವೆ ಆಗ್ತಿದ್ದಾಳೆ ಅಂತ ಹೇಳುವಾಗ ಶಿ ಈಸ್ ಗೆಟಿಂಗ್ ಮ್ಯಾರೀಡ್, ಶಿ ಈಸ್ ಗೆಟಿಂಗ್ ಮ್ಯಾರೀಡ್. ನಿಮ್ಮ ಸ್ಟಡಿ ಹೇಗೆ ನಡೀತಾ ಇದೆ, ಹೌ ಆರ್ ಯುವರ್ ಸ್ಟಡೀಸ್ ಗೋಯಿಂಗ್ ಆನ್. ಮುಂದೆ ಏನಾಯಿತು, ವಾಟ್ ಹ್ಯಾಪಂಡ್ ನೆಕ್ಸ್ಟ್, ವಾಟ್ ಹ್ಯಾಪಂಡ್ ನೆಕ್ಸ್ಟ್. ನಾವು 9:30ಕ್ಕೆ ಸರಿಯಾಗಿ ಹೊರಡಬೇಕು, ವಿ ಹ್ಯಾವ್ ಟು ಲೀವ್ ಆ್ಯಟ್ 9:30 ಶಾರ್ಪ್. ನಾನು ನನ್ನ ಆತ್ಮೀಯ ಸ್ನೇಹಿತನನ್ನು ಭೇಟಿಯಾದೆ, ಐ ಮೆಟ್ ಅ ಡಿಯರ್ ಫ್ರೆಂಡ್ ಆಫ್ ಮೈನ್, ಐ ಮೆಟ್ ಅ ಡಿಯರ್ ಫ್ರೆಂಡ್ ಆಫ್ ಮೈನ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ.